ಜಿಲ್ಲೆಯಲ್ಲಿ ಭೂರಹಿತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ದುರ್ಬಲ ಸಮುದಾಯಗಳಿಗೆ ಹಂಚಲು ಲಭ್ಯವಿರುವ ಸರ್ಕಾರಿ ಭೂಮಿಯ ವಿವರವನ್ನು ಸಾರ್ವಜನಿಕವಾಗಿ ಜಿಲ್ಲಾಡಳಿತ ಪ್ರಕಟಿಸಬೇಕೆಂದು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಕಂದಿಗಾಲ ಶ್ರೀನಿವಾಸ್ ಆಗ್ರಹಿಸಿದರು. ರಾಜ್ಯಾದ್ಯಂತ ಈಗಾಗಲೇ ಭೂ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಿರುವ ರೈತರುಗಳಿಗೆ ಭೂಮಿ ಮಂಜೂರು ಮಾಡಲು ಸಮಿತಿಗಳನ್ನು ರಚಿಸಲು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಅಲ್ಲದೆ ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿ ವರ್ಷವೂ ಭೂ ಹಂಚಿಕೆ ಸಂಬಂಧಿಸಿದಂತೆ ಜುಲೈ 1ರಂದು ಮೀರದಂತೆ ಸರ್ಕಾರಿ ಭೂಮಿಯ ಮಾಹಿತಿ ಪ್ರಕಟಿಸಬೇಕೆಂಬ ನಿಯಮವಿದೆ. ಆದರೆ ಈವರೆಗೂ ಯಾವುದೇ ಪ್ರಕ್ರಿಯೆಗಳು ಜಿಲ್ಲೆ ಮತ್ತು ತಾಲೂಕಿನ ಕಂದಾಯ ಇಲಾಖೆ ವತಿಯಿಂದ ನಡೆದಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಭೂಮಿಯ ಮಾಹಿತಿ ನೀಡದಿದ್ದಲ್ಲಿ ಭೂಹೀನರೊಡಗೂಡಿ ಹೋರಾಟ ರೂಪಿಸಲಾಗುವುದು ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಸಿದರು. ಪೈಸಾರಿ ಭೂಮಿಯನ್ನು ಸರ್ಕಾರ ಉಳ್ಳವರಿಗೆ ಗುತ್ತಿಗೆ ನೀಡುತ್ತಿದೆ. ಇದು ಭೂರಹಿತ ದಲಿತರು ಮತ್ತು ಆದಿವಾಸಿಗಳನ್ನು ಭೂಹೀನರನ್ನಾಗಿ ಮಾಡುವ ಹುನ್ನಾರವಾಗಿದೆ. ಸರ್ಕಾರ ಕೂಡಲೇ ಈ ಕಾಯ್ದೆಯನ್ನು ಹಿಂಪಡೆದು ಭೂಮಿ ಇಲ್ಲದವರಿಗೆ ನೀಡಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಎಸ್ಆರ್ ಮಂಜುನಾಥ್, ಸಣ್ಣ ಬೆಳೆಗಾರರ ಒಕ್ಕೂಟದ ಮುಖಂಡರಾದ ಕೆಟಿ ಆನಂದ್, ಚಂಗಪ್ಪ ಉಪಸ್ಥಿತರಿದ್ದರು. ಎಲ್ಲ ತಾಲೂಕುಗಳಿಗೆ ಮತ್ತು ಜಿಲ್ಲಾ ಕೇಂದ್ರಗಳಿಗೆ ನೀವು ಲಭ್ಯವಿರುವಂತಹ ಭೂಮಿಯನ್ನು ಪ್ರಕಟ ಮಾಡಲೇಬೇಕು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಕೊಡಗು ಜಿಲ್ಲೆಯಲ್ಲೂ ಕೂಡ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಮಂಜೂರಾತಿಗಾಗಿ ಬಳಕೆ ಇರತಕ್ಕಂಥ ಭೂಮಿ ಎಷ್ಟು ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಸಾರ್ವಜನಿಕ 69ರ ನಿಯಮ 3ರ ಅಡಿಯಲ್ಲಿ ಪ್ರಕಟಣೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತವನ್ನು ಆಗ್ರಹಿಸ್ತೇನೆ. ಈಗಾಗಲೇ ನಾವು ಹಿಂದೆ 1964ರ 79A ಮತ್ತು B ಅಂತ ಏನಿತ್ತು, ಅಂದರೆ ಭೂಮಿಯನ್ನು ಕೊಂಡ್ಕೊಳ್ಬೇಕಾದ್ರೆ 25 ಲಕ್ಷ ಆದಾಯ ಮೀರಿದಂಥ ವ್ಯಕ್ತಿಗಳು ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಏನು ಲಿಮಿಟೇಷನ್ಗಳಿದ್ವು, ಆ ಲಿಮಿಟೇಷನ್ಗಳನ್ನು 79ABಗೆ 1920ರಲ್ಲಿ 2020ನೇ ಇಸ್ವಿಯಲ್ಲಿ ತಿದ್ದುಪಡಿ ತರೋದ್ರ ಮುಖಾಂತರ ಇವತ್ತು ಎಷ್ಟು ಬೇಕಾದ್ರೂ 106 ಎಕರೆ ಬೇಕಾದ್ರೂ ಕೊಂಡ್ಕೊಳ್ಬೋದು ಅಂತಕ್ಕಂಥ ನಿಯಮವನ್ನು ಪಾಲನೆ ಮಾಡಿದರು. ಆ ಪಾಲನೆ ಮಾಡೋದ್ರಿಂದ ಏನಾಗಿದೆ ಅಂದರೆ ಎಲ್ಲ ಕಡೆ ಈ ಭೂಮಾಫಿಯಾ ಮತ್ತು ಬೇರೆ ಬೇರೆ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥವ್ರು ಇವತ್ತು ಹೆಚ್ಚಿನ ಭಾಗದಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಂಗಾಗಿ ಸರ್ಕಾರ 2020ರ 79ABಯನ್ನು ರದ್ದು ಮಾಡಬೇಕು. ರದ್ದು ಮಾಡೋದ್ರ ಮುಖಾಂತರ ಸರ್ಕಾರಿ ಭೂಮಿಯ ಒತ್ತುವರಿಯನ್ನು ತೆರವುಗೊಳಿಸಿ ನಿಜವಾದಂಥ ಬಡವರಿಗಾರಲ್ಲ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ನಿಯಮದ ಪ್ರಕಾರ ಕೊಡಗು ಜಿಲ್ಲೆ ಆಗಿರ್ಬೋದು, ಇತರ ಜಿಲ್ಲೆಗಳೇ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳು, ಹಾಗೆಯೇ ಇತರ ಹಿಂದುಳಿದ ವರ್ಗ ಮತ್ತು ಇತರ ವರ್ಗಗಳಿಗೆ ಸಂಬಂಧಿಸಿದಂಥ ಭೂಮಿ ಹಂಚಿಕೆಯನ್ನು ಮಾಡುವಾಗ 69ರ ನಿಯಮವನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಜಿಲ್ಲಾಡಳಿತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.